ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಪ್ರೀವಿಯಸ್ ವಿಡಿಯೋದಲ್ಲಿ ನಾವು ಸ್ಟ್ರೋಕ್ ಅಂದರೆ ಏನು, ಡೆಫಿನೇಷನ್, ಕ್ಲಾಸಿಫಿಕೇಷನ್, ಕಾಸಸ್ ಮತ್ತು ಪ್ಯಾಥೋಫಿಸಿಯಾಲಜಿಯನ್ನು ಸ್ಟಡಿ ಮಾಡಿದ್ದೀವಿ. ಓಕೆ, ಸೊ ಸ್ಟ್ರೋಕ್ ಅಂದರೆ ಏನು, ನಮ್ಮ ಬ್ರೈನ್ ಇದೆಯಲ್ಲ ಅಲ್ಲಿ ತನಕ ಬ್ಲಡ್ ಸಪ್ಲೈ ಸರಿಯಾಗಿ ಹೋಗೋದಿಲ್ಲ. ಓಕೆ, ಬ್ಲಡ್ ಫ್ಲೋ ಏನಾಗುತ್ತೆ, ಅಬ್ಸ್ಟ್ರಕ್ಷನ್ ಆಗುತ್ತೆ. ಅದಕ್ಕೋಸ್ಕರ ಅಲ್ಲಿ ನಮ್ಮ ಬ್ರೈನಲ್ಲಿರೋ ಸೆಲ್ಸ್ಗಳು ಡೆತ್ ಆಗೋಕ್ಕೆ ಸ್ಟಾರ್ಟ್ ಆಗ್ತವೆ, ನಮ್ಮ ಟಿಶ್ಯೂ ಡೆತ್ ಆಗುತ್ತೆ. ಅದಕ್ಕೋಸ್ಕರ ನಮ್ಮ ನ್ಯೂರಲಾಜಿಕಲ್ ಡೆಫಿಸಿಟ್ ಅಂದರೆ ಸೊ ನಮ್ಮ ಬ್ರೈನ್ ಸರಿಯಾಗಿ ಫಂಕ್ಷನ್ ಮಾಡೋದಿಲ್ಲ. ಓಕೆ, ಈ ವಿಡಿಯೋದಲ್ಲಿ ನಾವು ಕ್ಲಿನಿಕಲ್ ಫೀಚರ್ಸ್ ಆಫ್ ಸ್ಟ್ರೋಕ್ ನೋಡೋಣ. ಓಕೆ, ಸೊ ಸೈನ್ ಆ್ಯಂಡ್ ಸಿಂಪ್ಟಮ್ಸ್ ಏನಿರ್ತವೆ ಸ್ಟ್ರೋಕ್ ಆದಾಗ ಅಂತ ನಾವು ಈ ವಿಡಿಯೋದಲ್ಲಿ ನೋಡೋಣ. ಓಕೆ, ಫಸ್ಟ್ ಸಡನ್ ನಂಬ್ನೆಸ್ ಆರ್ ವೀಕ್ನೆಸ್ ಆನ್ ದಿ ಫೇಸ್, ಆರ್ಮ್, ಲೆಗ್, ಸ್ಪೆಷಲಿ ಒನ್ ಸೈಡ್ ಆಫ್ ದಿ ಬಾಡಿ. ಹೌದು, ಓಕೆ, ಸೊ ಇಲ್ಲಿ ಏನಾಗುತ್ತೆ, ಒನ್ ಸೈಡ್ ಆಫ್ ದಿ ಬಾಡಿಯಲ್ಲಿ ಏನಾಗುತ್ತೆ, ವೀಕ್ನೆಸ್ ಆಗುತ್ತೆ, ನಂಬ್ನೆಸ್ ಆಗುತ್ತೆ. ನಂಬ್ನೆಸ್ ಅಂದರೆ ನಿಡಲ್ ಪ್ರಿಕ್ಕಿಂಗ್ ಸೆನ್ಸೇಷನ್ ಅಂತಾರಲ್ಲ ಆ ಥರ ಎಲ್ಲ ಆಗುತ್ತೆ. ಓಕೆ, ವೀಕ್ನೆಸ್ ಆಗುತ್ತೆ ಫೇಸಲ್ಲಿ, ಲೆಗ್ಗಲ್ಲಿ, ಆರ್ಮಲ್ಲಿ ಏನಾಗುತ್ತೆ, ವೀಕ್ನೆಸ್ ಆಗುತ್ತೆ ಒನ್ ಸೈಡ್ ಆಫ್ ದಿ ಬಾಡಿ. ಓಕೆ, ಸೊ ಇದು ನಮ್ಮ ಬ್ರೈನ್ ಇದೆ ಅಂತ ಅಂದ್ಕೊಳ್ಳಿ. ಓಕೆ, ಸೊ ಬ್ರೈನ್ ಎರಡು ಸೈಡ್. ಓಕೆ, ಏನಂತ ಹೇಳ್ತೀವಿ, ಬೋತ್ ಹೆಮಿಸ್ಫಿಯರ್ ಅಂತ ಹೇಳ್ತೀವಲ್ಲ, ಎರಡು ಸೈಡ್. ಈ ಕಡೆ ನಮಗೆ ಬ್ರೈನ್ ಅಂದರೆ ಸೊ ಈ ಪಾರ್ಟ್, ಅದರ ಅಪೋಸಿಟ್ ಪಾರ್ಟ್ ಏನಾಗುತ್ತೆ, ಇಲ್ಲಿ ವೀಕ್ನೆಸ್ ಆಗುತ್ತೆ, ನಮ್ನೆಸ್ ಆಗುತ್ತೆ, ಪ್ಯಾರಲಿಸಿಸ್ ಕೂಡ ಆಗ್ಬೋದು. ಓಕೆ, ನೆಕ್ಸ್ಟ್ ಸಡನ್ ಟ್ರಬಲ್ ವಾಕಿಂಗ್. ಹೌದು ಸರ್, ನಡೆಯೋಕ್ಕೆ ಅವ್ರಿಗೆ ಆಗೋದಿಲ್ಲ, ಟ್ರಬಲ್ ಆಗುತ್ತೆ. ಡಿಜಿನೆಸ್, ತಲೆ ಸುತ್ತೋದೆಲ್ಲ ಆಗುತ್ತೆ. ಲಾಸ್ ಆಫ್ ಬ್ಯಾಲೆನ್ಸ್ ಆ್ಯಂಡ್ ಕೋಆರ್ಡಿನೇಷನ್. ಸೊ ಅವ್ರು ಬ್ಯಾಲೆನ್ಸ್ ಕಳ್ಕೊಂಡು ಬಿಡ್ತಾರೆ, ಕೋಆರ್ಡಿನೇಷನ್ ಇರೋದಿಲ್ಲ. ಓಕೆ, ನಡೆಯೋಕ್ಕೆ ಅವರಿಗೆ ಆಗೋದಿಲ್ಲ. ನೆಕ್ಸ್ಟ್ ಸಡನ್ ಸಿವಿಯರ್ ಹೆಡ್ಏಕ್ ವಿತ್ ನೋ ನೋನ್ ಕಾಸ್. ಓಕೆ, ಸೊ ಸಡನ್ನಾಗಿ ಏನಾಗುತ್ತೆ, ಹೆಡ್ಏಕ್ ಸ್ಟಾರ್ಟ್ ಆಗುತ್ತೆ. ಓಕೆ, ಸಡನ್ನಾಗಿ ಹೆಡ್ಏಕ್ ಸ್ಟಾರ್ಟ್ ಆಗುತ್ತೆ, ಕಾರಣ ಅವ್ರಿಗೆ ಗೊತ್ತಿರೋದಿಲ್ಲ, ಯಾಕಂದರೆ CVA ಆಗಿದೆ. ಓಕೆ, ನೆಕ್ಸ್ಟ್ ಸಡನ್ ಟ್ರಬಲ್ ಸೀಯಿಂಗ್ ಇನ್ ಒನ್ ಆರ್ ಬೋತ್ ಐಸ್, ಅಂದರೆ ವಿಷನ್ ಪ್ರಾಬ್ಲಮ್ ಇರುತ್ತೆ. ಓಕೆ, ವಿಷನ್ ಪ್ರಾಬ್ಲಮ್ ಇಲ್ಲಿ ಬರುತ್ತೆ, ಒನ್ ಸೈಡ್ ಆಗಿರ್ಬೋದು ಅಥವಾ ಬೋತ್ ಸೈಡ್ ವಿಷನ್ ಪ್ರಾಬ್ಲಮ್ ಇರ್ಬೋದು. ಸಡನ್ ಕನ್ಫ್ಯೂಷನ್, ಟ್ರಬಲ್ ಸ್ಪೀಕಿಂಗ್, ಅಂಡರ್ಸ್ಟ್ಯಾಂಡಿಂಗ್. ಹೌದು, ಸೊ ಅವ್ರಿಗೆ ಕನ್ಫ್ಯೂಷನ್ ಆಗುತ್ತೆ. ಓಕೆ, ಮಾತಾಡೋಕ್ಕೆ ಬರೋದಿಲ್ಲ ಮತ್ತು ಅಂಡರ್ಸ್ಟ್ಯಾಂಡಿಂಗ್ ಕೂಡ ಅವ್ರಿಗೆ ಆಗೋದಿಲ್ಲ, ಕನ್ಫ್ಯೂಷನ್ ಎಲ್ಲ ಇರುತ್ತೆ. ಓಕೆ, ಸೊ ಇವು ಕ್ಲಿನಿಕಲ್ ಫೀಚರ್ಸ್. ಇನ್ನು ಕ್ಲಿನಿಕಲ್ ಫೀಚರ್ಸ್ಗಳಿರ್ತವೆ. ಸೊ ಸಡನ್ನಾಗಿ ಅಂದರೆ ಸೊ ಸ್ಟಾರ್ಟಿಂಗ್ ನಾವು ಇವೆಲ್ಲ ನೋಡ್ಬೋದು. ಓಕೆ, ಸ್ಟಾರ್ಟಿಂಗಲ್ಲಿ ನಾವು ಇವೆಲ್ಲ ನೋಡ್ಬೋದು. ನೆಕ್ಸ್ಟ್ ಸೊ ನಾವು ಸ್ಟ್ರೋಕನ್ನು ಎಷ್ಟು ಫಾಸ್ಟಾಗಿ ಡಿಟೆಕ್ಟ್ ಮಾಡಿದರೆ ಅಷ್ಟು ಒಳ್ಳೆಯದು. ಸೊ ನಾವು ಹೇಗೆ ಡಿಟೆಕ್ಟ್ ಮಾಡ್ಬೋದು ಅಂದರೆ ಸೊ ಫಾಸ್ಟ್ ಅಂತ ನಾವು ಹೇಳ್ಬೋದು. ಓಕೆ, ಫಾಸ್ಟ್. F ಫಾರ್ ಫೇಸ್ ಲುಕ್ಸ್ ಅನ್ಈವನ್, ಅಂದರೆ ಒನ್ ಸೈಡ್ ಆಫ್ ದಿ ಫೇಸ್ ನೀವು ಇಲ್ಲಿ ನೋಡ್ತಿರ್ಬೋದು, ಏನಾಗಿದೆ, ಅನ್ಈವನ್, ಸರಿಯಾಗಿ ಕಾಣಿಸ್ತೋ ಇಲ್ಲ, ಡ್ರಾಪ್ ಆಗಿದೆ, ವೀಕ್ನೆಸ್ ಆಗಿದೆ ಅಂತ ಅರ್ಥ. ಪ್ಯಾರಲೈಸಿಸ್ ಆಫ್ ದಿ ಹಾಫ್ ಫೇಸ್ ಆಗಿದೆ ಅಂತಲೂ ಅರ್ಥ, ಫೇಸ್ ಏನಾಗಿದೆ, ಕೆಳಗಡೆ ಆಗಿದೆ. ನೆಕ್ಸ್ಟ್ ಆರ್ಮ್, ಒನ್ ಆರ್ಮ್ ಹ್ಯಾಂಗಿಂಗ್ ಡೌನ್, ಅಂದರೆ ಒನ್ ಸೈಡ್ ಆಫ್ ದಿ ಬಾಡಿಯಲ್ಲಿ ಏನಾಗಿದೆ, ಒನ್ ಸೈಡ್ ಆಫ್ ದಿ ಹ್ಯಾಂಡ್ ಏನಾಗಿದೆ, ವೀಕ್ನೆಸ್ ಆಗಿದೆ. ಅಂದರೆ ಪೇಷಂಟಿಗೆ ನಾವು ಏನಂತ ಹೇಳಬೇಕು, ಎರಡು ಕೈ ಮೇಲ್ಗಡೆ ಮಾಡಂದರೆ ಅವನಿಗೆ ಮಾಡೋಕ್ಕಾಗೋದಿಲ್ಲ, ಒಂದು ಕೈ ಕೆಳಗಡೆನೇ ಇರುತ್ತೆ. ಸೊ ಈಕಿನೂ ಏನು ಮಾಡಿದ್ದಾಳೆ, ಒಂದು ಕೈ ಮೇಲ್ಕ್ ಮಾಡಿದ್ದಾಳೆ, ಇನ್ನೊಂದು ಕೈ ಕೆಳಗಡೆನೇ ಇದೆ. ನೆಕ್ಸ್ಟ್ S ಫಾರ್ ಸ್ಪೀಚ್. ಸೊ ಸ್ಪೀಚಲ್ಲಿ ಹೇಗಿರುತ್ತೆ, ಇಲ್ಲಿ ಸ್ಲರ್ಡ್ ಸ್ಪೀಚ್, ಅಂದರೆ ಅವ್ರಿಗೆ ಮಾತಾಡೋಕ್ಕೆ ಸರಿಯಾಗಿ ಬರೋದಿಲ್ಲ. ಓಕೆ, ಸರಿಯಾಗಿ ಅವರಿಗೆ ಮಾತಾಡೋಕ್ಕೆ ಬರೋದಿಲ್ಲ. ಸೊ ಇವೆಲ್ಲ ನಾವು ನೋಡಿದರೆ ಅರ್ಥ ಏನು, ಅವರಿಗೆ ಸ್ಟ್ರೋಕ್ ಇದೆ ಅಂತ ಅರ್ಥ. ಸೊ ಆ ಟೈಮಲ್ಲಿ ನಾವು ಏನು ಮಾಡಬೇಕು, 911 ಇಲ್ಲ, ನಾವು ಇಂಡಿಯಾದಲ್ಲಿ ಆ್ಯಂಬುಲೆನ್ಸ್ಗೆ ಕಾಲ್ ಮಾಡಬೇಕು. ಓಕೆ, ಆ್ಯಂಬುಲೆನ್ಸಿಗೆ ಕಾಲ್ ಮಾಡಬೇಕು, ಯಾಕಂದರೆ ಇದು ಒಂದು ಮೆಡಿಕಲ್ ಎಮರ್ಜೆನ್ಸಿ. ಓಕೆ, ಸೊ ನಾವು ಎಷ್ಟು ಫಾಸ್ಟ್, ಎಷ್ಟು ಬೇಗ ಇದನ್ನು ಅರ್ಥ ಮಾಡಿಕೊಂಡ್ರೆ ಅಷ್ಟು ಲೈಫ್ ಸೇವಿಂಗ್ ಇದು ಇರ್ಬೋದು. ಓಕೆ, ನೆಕ್ಸ್ಟ್ ಸೊ ಇನ್ನು ಸೈನ್ ಆ್ಯಂಡ್ ಸಿಂಪ್ಟಮ್ಸ್ ನಾವು ಏನೇನು ನೋಡ್ಬೋದು, ಜನರಲ್ ಸೈನ್ ಆ್ಯಂಡ್ ಸಿಂಪ್ಟಮ್ಸ್ ಏನೇನು ನೋಡಬಾರ್ದು. ಹೆಡ್ಏಕ್ ಇರುತ್ತೆ, ಹೌದು ಸರ್, ಇವಾಗ ನಾವು ಜಸ್ಟ್ ನೋಡಿದ್ದೀವಿ, ಹೆಡ್ಏಕ್ ಇರುತ್ತೆ. ಓಕೆ, ಮೆಂಟಲ್ ಚೇಂಜಸ್ ಒಳಗಡೆ ಕನ್ಫ್ಯೂಷನ್ ಇರ್ಬೋದು, ಡಿಸ್ಓರಿಯೆಂಟೇಷನ್, ಮೆಮೊರಿ ಇಂಪೇರ್ಮೆಂಟ್ ಇರುತ್ತೆ. ಓಕೆ, ನೆಕ್ಸ್ಟ್ ಅಫೇಸಿಯಾ. ಓಕೆ, ಅಫೇಸಿಯಾ ಅಂದರೆ ಅವರಿಗೆ ಮಾತಾಡೋಕ್ಕೆ ಆಗೋದಿಲ್ಲ. ಓಕೆ, ಡಿಫಿಕಲ್ಟಿ ಇನ್ ಸ್ಪೀಕಿಂಗ್ ಅಂತ ಹೇಳ್ಬೋದು. ಓಕೆ, ಅಫೇಸಿಯಾ, ಮಾತಾಡೋಕ್ಕೆ ಅವರಿಗೆ ಆಗೋದಿಲ್ಲ ಅಥವಾ ಮಾತೇ ಆಡೋದಿಲ್ಲ. ಓಕೆ, ಸೊ ಅವರಿಗೆ ಮಾತಾಡೋಕ್ಕಾಗೋದಿಲ್ಲ, ಕಮ್ಯುನಿಕೇಟ್ ಮಾಡೋಕ್ಕಾಗೋದಿಲ್ಲ, ಅಂಡರ್ಸ್ಟ್ಯಾಂಡ್ ಅದೆಲ್ಲ ಮಾಡೋಕ್ಕಾಗೋದಿಲ್ಲ. ಓಕೆ, ನೆಕ್ಸ್ಟ್ ರೆಸ್ಪಿರೇಷನ್ ಪ್ರಾಬ್ಲಮಲ್ಲಿ ಏನಾಗುತ್ತೆ, ಡಿಕ್ರೀಸ್ ಆಗುತ್ತೆ. ಓಕೆ, ರೆಸ್ಪಿರೇಷನ್ ಪ್ರಾಬ್ಲಮ್ ಕೂಡ ಬರುತ್ತೆ, ಯಾಕಂದರೆ ನ್ಯೂರೋಮಸ್ಕುಲಾರ್ ಜಂಕ್ಷನಲ್ಲಿ ಪ್ರಾಬ್ಲಮ್ ಆಗಿದೆ. ಓಕೆ, ನರ್ವ್ಸಲ್ಲಿ ಪ್ರಾಬ್ಲಮ್ ಆಗಿದೆ, ನಮ್ಮ ಬ್ರೈನಲ್ಲಿ ಪ್ರಾಬ್ಲಮ್ ಆಗಿದೆ. ನೆಕ್ಸ್ಟ್ ಡಿಕ್ರೀಸ್ಡ್ ಕಫ್ ಆ್ಯಂಡ್ ಸಾಲೋಯಿಂಗ್ ರಿಫ್ಲೆಕ್ಸ್,
ಕಫಿಂಗ್ ರಿಫ್ಲೆಕ್ಸ್ ಮತ್ತು ಸಾಲೋಯಿಂಗ್ ರಿಫ್ಲೆಕ್ಸ್ ಏನಾಗುತ್ತೆ, ಡಿಕ್ರೀಸ್ ಆಗುತ್ತೆ. ಓಕೆ, ನೆಕ್ಸ್ಟ್ ಅಗ್ನೋಸಿಯಾ. ಓಕೆ, ಅಗ್ನೋಸಿಯಾ ಅಂದರೆ ಏನಾಗುತ್ತೆ, ಇದರಲ್ಲಿ ಏನಾಗುತ್ತೆ, ಯಾವುದೇ ವಸ್ತುವನ್ನು ಐಡೆಂಟಿಫೈ ಮಾಡೋಕ್ಕಾಗೋದಿಲ್ಲ. ಓಕೆ, ನೋಡ್ತಾನೆ ಏನಾದರೂ ವಿಷನ್ ನೋಡ್ತಾನೆ. ಓಕೆ, ಸೊ ಇಲ್ಲಿ ಯಾವುದೇ ಒಂದು ಆಬ್ಜೆಕ್ಟ್ ಇದೆ ಅಂದರೆ ಕನ್ಫ್ಯೂಸ್ ಆಗುತ್ತೆ, ಅವನಿಗೆ ಐಡೆಂಟಿಫೈ ಮಾಡೋಕ್ಕೆ ಆಗುತ್ತಾ ಇಲ್ಲ. ಟಚ್ ಇದೆ, ಅದು ಕೂಡ ಐಡೆಂಟಿಫೈ ಮಾಡ್ತಾ ಇಲ್ಲ. ಸೊ ನಾವೇನಾದರೂ ಹೇಳಿದರೆ ಅದು ಕೂಡ ಅವನಿಗೆ ಐಡೆಂಟಿಫೈ ಮಾಡೋಕ್ಕೆ ಆಗ್ತಾ ಇಲ್ಲ, ಏಕೆಂದರೆ ಸೆನ್ಸರಿ ಸಿಸ್ಟಮ್ ಆಗಿದೆ, ಸೆನ್ಸರ್ ಏನಾಗಿದೆ, ಕಡಿಮೆ ಆಗಿದೆ. ಓಕೆ, ನೆಕ್ಸ್ಟ್ ಇನ್ಕಾಂಟಿನೆನ್ಸ್. ಹೌದು, ಇನ್ಕಾಂಟಿನೆನ್ಸ್ ಕೂಡ ಇರ್ಬೋದು, ಅಂದರೆ ಯೂರಿನ್ ಮತ್ತು ಸ್ಟೂಲ್ ಪಾಸ್ ಆಗ್ಬೋದು, ಕಂಟ್ರೋಲ್ ಇರೋದಿಲ್ಲ ಅದ್ರ ಮೇಲೆ. ಓಕೆ, ನೆಕ್ಸ್ಟ್ ಸೀಸರ್ ಕೂಡ ಆಗ್ಬೋದು. ಓಕೆ, ಸೀಸರ್ ಕೂಡ ನಾವಿಲ್ಲಿ ನೋಡ್ಬೋದು, ಯಾಕಂದರೆ ಇನ್ನು ಸೀಸರ್ ಎಲ್ಲಿ ನೋಡ್ಬೋದು, ನಾವು ಯಾವ ಪ್ಲೇಸಲ್ಲಿ ನೋಡ್ಬೋದು, ಇಲ್ಲಿ ಡ್ಯಾಮೇಜ್ ಆಗ್ತಾಯಿದೆ, ನಮ್ಮ ಬ್ರೈನ್ ಡ್ಯಾಮೇಜ್ ಆಗ್ತಾಯಿದೆ. ಮತ್ತೊಮ್ಮೆ ಹೆಮೊರೆಜಿಕ್. ಓಕೆ, ಸೊ ಹೆಮೊರೆಜಿಕ್ ಶಾಕ್ ಅಂದರೆ ನಮ್ಮ ಬ್ರೈನ್ ಒಳಗಡೆ ಏನಾಗ್ತಾಯಿದೆ, ಬ್ಲೀಡಿಂಗ್ ಆಗ್ತಾಯಿದೆ. ಜಾಸ್ತಿ ಬ್ಲೀಡಿಂಗ್ ಆದಾಗ ಇಲ್ಲಿ ಏನಾಗುತ್ತೆ, ಮತ್ತು ICP ಇನ್ಕ್ರೀಸ್ ಆಗುತ್ತೆ. ಅದಕ್ಕೋಸ್ಕರ ಇಲ್ಲಿ ಏನಾಗ್ಬೋದು, ಸೀಸರ್ ಕೂಡ ಬರುತ್ತೆ. ಮತ್ತು ನಮ್ಮ ಬ್ರೈನ್ ಡ್ಯಾಮೇಜ್ ಆಗ್ತಾ ಇದೆಯಲ್ಲ, ಅದಕ್ಕೋಸ್ಕರ ಸೀಸರ್ ಬರ್ತಾ ಇದೆ. ಓಕೆ, ನೆಕ್ಸ್ಟ್ ಹೆಮಿ ಪ್ಯಾರಲೈಸಿಸ್ ಆರ್ ಹೆಮಿಪ್ಲೇಜಿಯಾ. ಹೌದು ಸರ್. ಓಕೆ, ಹೆಮಿ ಪ್ಯಾರಲೈಸಿಸ್ ಆಗ್ಬೋದು. ಹೆಮಿ ಪ್ಯಾರಸಿಸ್ ಅಂದರೆ ವೀಕ್ನೆಸ್. ಓಕೆ, ಹೆಮಿ ಪ್ಯಾರಸಿಸ್ ಅಂದರೆ ವೀಕ್ನೆಸ್ ಆಫ್ ದಿ ಹಾಫ್ ಬಾಡಿ, ಅಥವಾ ಹೆಮಿಪ್ಲೇಜಿಯಾ ಅಂದರೆ ಪ್ಯಾರಲೈಸಿಸ್ ಆಫ್ ದಿ ಹಾಫ್ ಬಾಡಿ ಕೂಡ ಇಲ್ಲಿ ಆಗ್ಬೋದು. ಓಕೆ, ಪ್ಯಾರಸಿಸ್ ಅಂದರೆ ವೀಕ್ನೆಸ್ ಆಫ್ ದಿ ಹಾಫ್ ಬಾಡಿ. ನೆಕ್ಸ್ಟ್ ಇಮೋಷ್ನಲ್ ಲಯಬಿಲಿಟಿ. ಹೌದು ಸರ್, ಇಮೋಷ್ನಲ್ ಕೂಡ ಚೇಂಜಸ್ ನಮಗೆ ಇಲ್ಲಿ ನೋಡ್ಬೋದು. ವಿಜುವಲ್ ಚೇಂಜಸ್ ಇರ್ತವೆ. ಓಕೆ, ವಿಜುವಲ್ ಚೇಂಜಸ್ ಇರ್ತವೆ. ಮತ್ತು ಹಾರ್ನರ್ಸ್ ಸಿಂಡ್ರೋಮ್, ಅಥವಾ ಅದಕ್ಕೆ ಏನಂತ ಹೇಳ್ತೀವಿ, ಟೋಸಿಸ್ ಆಫ್ ದಿ ಅಪ್ಪರ್ ಲಿಡ್. ಟೋಸಿಸ್ ಆಫ್ ದಿ ಅಪ್ಪರ್ ಲಿಡ್ ಅಂದರೆ ಡ್ರಾಪಿಂಗ್ ಆಫ್ ದಿ ಅಪ್ಪರ್ ಲಿಡ್. ಕಣ್ಣು ಏನು ಮಾಡೋದಿಲ್ಲ, ಅವರಿಗೆ ತೆರೆಯೋಕ್ಕೆ ಆಗೋದಿಲ್ಲ, ಯಾಕಂದರೆ ಅಪ್ಪರ್ ಲಿಡ್ ಇರುತ್ತೆ ಅಲ್ಲ, ಅದು ಡ್ರಾಪ್ ಆಗುತ್ತೆ, ಅಂದರೆ ಕೆಳಗಡೆ ಬೀಳುತ್ತೆ. ಓಕೆ, ನೆಕ್ಸ್ಟ್ ವಾಮಿಟಿಂಗ್ ಕೂಡ ಆಗ್ಬೋದು. ಓಕೆ, ಮತ್ತು ಪರ್ಸೆಪ್ಚುವಲ್ ಡಿಫೆಕ್ಟ್. ಹೌದು ಸರ್, ಇಲ್ಲಿ ಏನಾಗುತ್ತೆ, ಅವನಿಗೆ ಪರ್ಸೆಪ್ಷನ್ ಮಾಡೋಕ್ಕೆ ಆಗೋದಿಲ್ಲ. ನೆಕ್ಸ್ಟ್ ಹೈಪರ್ ಟೆನ್ಷನ್. ಓಕೆ, ಹೈಪರ್ ಟೆನ್ಷನ್ ಕೂಡ ಇದರಲ್ಲಿ ಆಗ್ಬೋದು. ನೆಕ್ಸ್ಟ್ ಅಪ್ರೆಕ್ಸಿಯಾ ಅಂದರೆ ಅದಕ್ಕೇನಂತ ಹೇಳ್ತೀವಿ, ಡಿಕ್ರೀಸ್ಡ್ ಮೂವ್ಮೆಂಟ್. ಓಕೆ, ಮೂವ್ಮೆಂಟ್ ಮಾಡೋಕ್ಕೆ ಸರಿಯಾಗಿ ಆಗೋದಿಲ್ಲ ಅವರಿಗೆ. ಓಕೆ, ಸೊ ನೆಕ್ಸ್ಟ್ ನಾವು TIA ಟ್ರಾನ್ಸಿಯಂಟ್ ಇಸ್ಟಮಿಕ್ ಅಟ್ಯಾಕಲ್ಲಿ ನಾವು ಏನೇನು ನೋಡ್ಬೋದು ಅಂದರೆ ಕನ್ಫ್ಯೂಷನ್ ಇರುತ್ತೆ, ವರ್ಟಿಗೋ ಇರುತ್ತೆ. ಓಕೆ, ಡಿಸಾರ್ಥ್ರಿಯಾ ಇರುತ್ತೆ. ಮತ್ತು ಟ್ರಾನ್ಸಿಯಂಟ್ ಹೆಮಿ ಪ್ಯಾರಸಿಸ್ ಅಂದರೆ ಸ್ವಲ್ಪ ಟೈಮ್ಗೋಸ್ಕರ ಅವ್ನು ಹಾಫ್ ಬಾಡಿ ಏನಾಗುತ್ತೆ, ವೀಕ್ನೆಸ್ ಆಗುತ್ತೆ. ಓಕೆ, ನೆಕ್ಸ್ಟ್ ಮತ್ತು ಟೆಂಪೊರರಿ ವಿಷನ್ ಚೇಂಜಸ್. ಹೌದು ಸರ್, ವಿಷನ್ ಕೂಡ ಚೇಂಜಸ್ ಆಗ್ತಾಯಿದೆ ಟೆಂಪೊರರಿ. ಓಕೆ, ಸೊ ಲಾಸ್ಟ್ ಫ್ಯೂ ಮಿನಿಟ್ಸ್ ಅಪ್ ಟು 24 ಅವರ್ಸ್ ಅಂದರೆ ಒಂದು ದಿನ ಒಳಗಡೆ ಆಗೋದನ್ನು ನಾವು ಏನಂತ ಹೇಳ್ತೀವಿ, ಶಾರ್ಟ್ ಟೈಮ್. ಟೆಂಪೊರರಿ ಅಂತ ಹೇಳ್ತಾ ಇದ್ದೀವಿ. ಓಕೆ, ಶಾರ್ಟ್ ಟೈಮ್ ಎಷ್ಟು ಶಾರ್ಟ್ ಇರುತ್ತೆ ಆ ಟೈಮ್ ಅಂದರೆ ವಿಥಿನ್ 24 ಅವರ್ಸ್. ಓಕೆ, 24 ಅವರ್ಸ್ ಒಳಗಡೆ ನಮಗೇನಾಗ್ತಾ ಇದೆ, ಇಲ್ಲಿ ಟ್ರಾನ್ಸಿಯಂಟ್ ಇಸ್ಟಮಿಕ್ ಅಟ್ಯಾಕ್ ಆಗ್ತಾಯಿದೆ. ಓಕೆ, ಡ್ಯೂರೇಷನ್ ಎಷ್ಟಿದೆ ಅಂದರೆ 5 ಮಿನಿಟ್ ಇರ್ಬೋದು ಸರ್. 5 ಮಿನಿಟ್ಗೋಸ್ಕರ ಬ್ಲಡ್ ಸಪ್ಲೈ ಸ್ಟಾಪ್ ಆಗಿದೆ. 10 ಮಿನಿಟ್, 1 ಅವರ್, 2 ಅವರ್, 4 ಅವರ್, 10 ಅವರ್, 24 ಅವರ್ ತನೂ ಏನಾಗ್ಬೋದು, ಬ್ಲಡ್ ಸ್ಟಾಪ್ ಆಗ್ಬೋದು. ಅದನ್ನು ನಾವೇನಂತ ಹೇಳ್ತೀವಿ, TIA ಅಂತ ಹೇಳ್ತೀವಿ. ಓಕೆ, ನೆಕ್ಸ್ಟ್ ಮತ್ತು ಅವರಿಗೆ ಪ್ಯಾರಲೈಸಿಸ್ ಆಗ್ಬೋದು, ಸೆನ್ಸರಿ ಲಾಸ್ ಆಗ್ಬೋದು, ಲ್ಯಾಂಗ್ವೇಜ್ ಡಿಸಾರ್ಡರ್, ರಿಫ್ಲೆಕ್ಸಸ್ ಚೇಂಜಸ್ ಎಲ್ಲ ಇದರಲ್ಲಿ ನಾವು ನೋಡ್ಬೋದು. ಓಕೆ, ಐ ಥಿಂಕ್ ನಿಮಗೆ ಜನರಲ್ ಸೈನ್ ಆ್ಯಂಡ್ ಸಿಂಪ್ಟಮ್ಸ್ ಆಫ್ ದಿ ಸ್ಟ್ರೋಕ್ ಅರ್ಥ ಆಗಿರ್ಬೋದು. ಮತ್ತು ಡಿಪೆಂಡ್ಸ್ ಆನ್. ಓಕೆ, ಸೊ ಯಾವ ಲೋಬ್ ಎಫೆಕ್ಟ್ ಆಗಿದೆ, ಯಾವ ಪಾರ್ಟ್ ಆಫ್ ದಿ ಬ್ರೈನ್ ಅಫೆಕ್ಟ್ ಆಗಿದೆಯಲ್ಲ ಅದರ ಮೇಲೆ ನಮಗೆ ಬೇರೆ ಬೇರೆ ಸೈನ್ ಆ್ಯಂಡ್ ಸಿಂಪ್ಟಮ್ಸ್ಗಳು ಬರ್ಬೋದು. ಇವಿಷ್ಟೇನಿದ್ದಾವೆ ಜನರಲ್ ಸೈನ್ ಆ್ಯಂಡ್ ಸಿಂಪ್ಟಮ್ಸ್ ಆಫ್ ದಿ ಸ್ಟ್ರೋಕ್. ಓಕೆ, ನೆಕ್ಸ್ಟ್ ಡಯಾಗ್ನೋಸಿಸ್. ಸೊ ಏನೇನು ನಾವು ಡಯಾಗ್ನೋಸಿಸ್ ಮಾಡ್ತೀವಿ ಅಂದರೆ, ಸೊ ಇಲ್ಲಿ ಬರಬೇಕು ಡಯಾಗ್ನೋಸಿಸ್. ಓಕೆ, ಹಿಸ್ಟ್ರಿ ಕಲೆಕ್ಷನ್ ಮಾಡ್ತೀವಿ. ಹೌದು ಸರ್, ಫ್ಯಾಮಿಲಿಯಲ್ಲಿ ಏನಾದರೂ ಪ್ರಾಬ್ಲಮ್ ಇತ್ತಾ, ಸೊ ನಿಮಗೇನಾದರೂ ಪ್ರಿವಿಯಸ್ ಮೆಡಿಕಲ್ ಹಿಸ್ಟ್ರಿ ಇದೆನಾ, ಹೈಪರ್ ಟೆನ್ಷನ್ ಇದನ್ನು ಎಲ್ಲ ನಾವು ಇದರಲ್ಲಿ ನೋಡ್ತೀವಿ. ಓಕೆ, ಮತ್ತು ಫಿಸಿಕಲ್ ಎಕ್ಸಾಮಿನೇಷನ್ ನಾವಿಲ್ಲಿ ಮಾಡ್ತೀವಿ, ಹೆಡ್ ಟು ಟೋ ಎಕ್ಸಾಮಿನೇಷನ್ ನಾವಿಲ್ಲಿ ಮಾಡ್ತೀವಿ, ಮತ್ತು CT ಸ್ಕ್ಯಾನ್ ಮಾಡ್ತೀವಿ. ಓಕೆ, ಸೊ CT ಸ್ಕ್ಯಾನ್ ನಾವಿಲ್ಲಿ ಮಾಡ್ತೀವಿ, ಮತ್ತು MRI ಕೂಡ ಮಾಡಬಹುದು, ಮತ್ತು ಸೆರಿಬ್ರಲ್ ಆ್ಯಂಜಿಯೋಗ್ರಫಿ. ಹೌದು ಸರ್, ಸೊ ಅಲ್ಲಿ ಬ್ಲಡ್ ಸರ್ಕ್ಯುಲೇಷನ್ ಎಲ್ಲಿ ತನಕ ಸ್ಟಾಪ್ ಆಗಿದೆ, ಎಲ್ಲಿ ಏನು ಪ್ರಾಬ್ಲಮ್ ಇದೆ ಅಂತ ನಾವು ಏನು ಮಾಡ್ಬೋದು, ಸೆರಿಬ್ರಲ್ ಆ್ಯಂಜಿಯೋಗ್ರಫಿ ಮಾಡಿ ಅಲ್ಲಿ ನಾವು ಎಕ್ಸ್ರೇ ತೆಗೆದಾಗ ನಮಗೆ ಗೊತ್ತಾಗುತ್ತೆ ಎಲ್ಲಿ ತನಕ ಬ್ಲಡ್ ಹೋಗ್ತಾ ಇದೆ, ಎಲ್ಲಿ ಸ್ಟಾಪ್ ಆಗ್ತಾ ಇದೆ, ಎಲ್ಲಿ ಹೆಮೊರೇಜ್ ಇದೆ ಅಂತ ಎಲ್ಲ ನಮಗೆ ಗೊತ್ತಾಗುತ್ತೆ. ನೆಕ್ಸ್ಟ್ ಅದರ್ ರೂಟೀನ್ ಇನ್ವೆಸ್ಟಿಗೇಷನ್ಸ್, ಬ್ಲಡ್ ಇನ್ವೆಸ್ಟಿಗೇಷನ್. ಹೌದು ಸರ್, ಬ್ಲಡ್ ಇನ್ವೆಸ್ಟಿಗೇಷನ್ ಮಾಡ್ತೀವಿ, ಯೂರಿನ್ ಎಕ್ಸಾಮಿನೇಷನ್ ಇವೆಲ್ಲ ನಾವು ಇದರಲ್ಲಿ ಮಾಡ್ಬೋದು. ಓಕೆ, ಡಯಾಗ್ನೋಸಿಸ್ ಒಳಗಡೆ ಇಷ್ಟು ಡಯಾಗ್ನೋಸಿಸ್ ನಾವು ಮಾಡ್ಬೋದು. ನೆಕ್ಸ್ಟ್ ಮ್ಯಾನೇಜ್ಮೆಂಟ್ ನಾವು ನೋಡಿದಾಗ, ಸೊ ಫಸ್ಟ್ ಮೆಡಿಕಲ್ ಮ್ಯಾನೇಜ್ಮೆಂಟ್ ನಾವು ಏನು ಮಾಡ್ತೀವಿ ಅಂದರೆ, ಆಸ್ಪಿರಿನ್ ಈಸ್ ಆ್ಯನ್ ಇಮ್ಮಿಡಿಯೇಟ್ ಟ್ರೀಟ್ಮೆಂಟ್ ಗೀವನ್ ಇನ್ ದಿ ಎಮರ್ಜೆನ್ಸಿ ರೂಮ್. ಹೌದು ಸರ್, ಸೊ ಫಸ್ಟ್ ನಾವು ಏನು ಕೊಡಬೇಕು, ಆಸ್ಪಿರಿನ್ ಕೊಡಬೇಕು. ಓಕೆ, ಸೊ ಆಸ್ಪಿರಿನ್ ಕೊಡಬೇಕು ಟು ರೆಡ್ಯೂಸ್ ದಿ ಲೈಕ್ಹುಡ್ ಆಫ್ ಹ್ಯಾವಿಂಗ್ ಅನದರ್ ಸ್ಟ್ರೋಕ್. ಸೊ ಇದು ಏನು ಮಾಡುತ್ತೆ, ಆಸ್ಪಿರಿನ್ ಬ್ಲಡ್ ಕ್ಲಾಟನ್ನು
ಆಗೋಕ್ಕೆ ಕೊಡೋದಿಲ್ಲ. ಓಕೆ, ಬ್ಲಡ್ ಕ್ಲಾಟನ್ನು ಪ್ರಿವೆಂಟ್ ಮಾಡುತ್ತೆ. ಸೊ ಬ್ಲಡ್ ಕ್ಲಾಟ್ ಇದೆ, ಅದಕ್ಕೋಸ್ಕರ ನಮಗೆ ಸ್ಟ್ರೋಕ್ ಆಗ್ತಾ ಇದೆ ಅಂತ ಅಂದ್ಕೊಳ್ಳೋಣ. ಓಕೆ, ಏನಿದೆ ಸರ್, ಬ್ಲಡ್ ಕ್ಲಾಟ್ ಇದೆ. ಸೊ ಬ್ಲಡ್ ಕ್ಲಾಟ್ ಫಾರ್ಮೇಷನನ್ನು ಇದು ಏನು ಮಾಡುತ್ತೆ, ಪ್ರಿವೆಂಟ್ ಮಾಡುತ್ತೆ. ಸೊ ಒಂದು ಪ್ಲೇಸಲ್ಲಿ ನಮಗೆ ಸ್ಟ್ರೋಕ್ ಆಗಿದೆ ಅಂದರೆ ಇನ್ನೊಂದು ಪ್ಲೇಸಲ್ಲಿ ಕೂಡ ಆಗ್ಬೋದಲ್ಲ, ಅದನ್ನು ಇದು ಪ್ರಿವೆಂಟ್ ಮಾಡುತ್ತೆ. ಆಸ್ಪಿರಿನ್ ಎಮರ್ಜೆನ್ಸಿ ರೂಮಲ್ಲಿ ನಾವು ಕೊಡ್ತೀವಿ. ಓಕೆ, ನೆಕ್ಸ್ಟ್ ಇಂಟ್ರಾವೀನಸ್ ಇಂಜೆಕ್ಷನ್ ಆಫ್ ಟಿಶ್ಯೂ ಪ್ಲಾಸ್ಮಿನೋಜನ್ ಆ್ಯಕ್ಟಿವೇಟರ್. ಓಕೆ, ಸೊ ಯಾವ್ದು ಕೊಡ್ತೀವಿ ನಾವು, ಟಿಶ್ಯೂ ಪ್ಲಾಸ್ಮಿನೋಜನ್ ಆ್ಯಕ್ಟಿವೇಟರ್ ಅಥವಾ TPA ಅಂತ ಹೇಳ್ಬೋದು. ಸೊ ಇದು ಏನು ಮಾಡುತ್ತೆ, IV ಕೊಡ್ತೀವಿ ನಾವು, ಇಂಟ್ರಾವೀನಸ್ಲಿ ಕೊಡ್ತೀವಿ. ಇದು ಏನು ಮಾಡುತ್ತೆ, ಆಲ್ರೆಡಿ ಅಲ್ಲಿ ಏನಾಗಿದೆ, ಬ್ಲಡ್ ಕ್ಲಾಟ್ ಆಗಿದೆ. ಓಕೆ, ಆಲ್ರೆಡಿ ಅಲ್ಲಿ ಥ್ರೋಂಬಸ್ ಫಾರ್ಮೇಷನ್ ಆಗಿದೆ. ಸೊ ಆ ಥ್ರೋಂಬಸನ್ನು ಇದು ಏನು ಮಾಡುತ್ತೆ, ಕಿಲ್ ಮಾಡುತ್ತೆ. ಓಕೆ, ಥ್ರೋಂಬಸನ್ನು ಡೆಸ್ಟ್ರಾಯ್ ಮಾಡುತ್ತೆ, ಥ್ರೋಂಬಸನ್ನು ಬ್ರೇಕ್ ಡೌನ್ ಮಾಡುತ್ತೆ. ಏನು, ಟಿಶ್ಯೂ ಪ್ಲಾಸ್ಮಿನೋಜನ್ ಆ್ಯಕ್ಟಿವೇಟರ್ TPA ಅಂತ ನೀವು ನೆನಪಿಡ್ಬೋದು. ಓಕೆ, ನೆಕ್ಸ್ಟ್ ಮೈಲ್ಡ್ ಅನಾಲ್ಜೆಸಿಕ್ಸ್ ಲೈಕ್ ಇಬುಪ್ರೋಫಿನ್. ಹೌದು ಸರ್, ಇದರಲ್ಲಿ ಅವನಿಗೆ ಏನಾಗ್ತಾ ಇದೆ, ಸಿವಿಯರ್ ಹೆಡೇಕ್ ಆಗ್ತಾ ಇದೆ. ಅದಕ್ಕೋಸ್ಕರ ನಾವು ಅವನಿಗೆ ಏನು ಕೊಡ್ಬೋದು, ಇಬುಪ್ರೋಫಿನ್ ಅಥವಾ ಬೇರೆ ಅನಾಲ್ಜೆಸಿಕ್ಸ್ ಇದರಲ್ಲಿ ನಾವು ಕೊಡ್ಬೋದು. ಮತ್ತು ಆ್ಯಂಟಿ ಕೋಆಗುಲೆಂಟ್ ಲೈಕ್ ಹೆಪಾರಿನ್ ಕೂಡ ನಾವು ಕೊಡ್ಬೋದು. ಅವ್ರ ಹತ್ರ ಬ್ಲಡ್ ಕ್ಲಾಟ್ ಜಾಸ್ತಿ ಆಗಿದೆ, ಅದಕ್ಕೋಸ್ಕರ ಅವರಿಗೆ ಏನಾಗ್ತಾ ಇದೆ, ಅಲ್ಲಿ ಸ್ಟ್ರೋಕ್ ಆಗ್ತಾ ಇದೆ ಅಂದರೆ ನಾವು ಹೆಪಾರಿನ್ನು ಕೊಡ್ಬೋದು. ಮತ್ತು ಆ್ಯಂಟಿ ಕನ್ವಲ್ಸಿವ್ ಡ್ರಗ್ಸ್. ಹೌದು ಸರ್, ಆ್ಯಂಟಿ ಕನ್ವಲ್ಸಿವ್ ಡ್ರಗ್ಸ್ ಏನು ಮಾಡುತ್ತೆ, ಸೀಸರ್ಸನ್ನು ಪ್ರಿವೆಂಟ್ ಮಾಡುತ್ತೆ, ಲೈಕ್ ಫಿನೆಟಾಯಿನ್. ಓಕೆ, ಮತ್ತು ಡೈಯೂರೆಟಿಕ್ ಕೂಡ ಇದರಲ್ಲಿ ಕೊಡ್ಬೋದು. ಏಕೆಂದರೆ ಅಲ್ಲಿ ಏನಾಗಿದೆ ಸರ್, ಇನ್ ಕೇಸ್ ಆಫ್ ಹೆಮೊರೆಜಿಕ್ ಶಾಕ್. ಓಕೆ, ಸೊ ಹೆಮೊರೆಜಿಕ್ ಸ್ಟ್ರೋಕಲ್ಲಿ ಏನಾಗಿದೆ, ಅಲ್ಲಿ ನಮ್ಮ ಬ್ರೇನ್ ಇದೆ ಅಲ್ಲ, ಬ್ರೇನ್ ಒಳಗಡೆ ಬ್ಲೀಡಿಂಗ್ ಆಗಿದೆ, ICP ಜಾಸ್ತಿ ಆಗಿದೆ. ಅದಕ್ಕೋಸ್ಕರ ICPಯನ್ನು ಕಡಿಮೆ ಮಾಡೋಕ್ಕೆ, ಸ್ವೆಲ್ಲಿಂಗನ್ನು ಕಡಿಮೆ ಮಾಡೋಕ್ಕೆ, ಎಡಿಮಾವನ್ನು ಕಡಿಮೆ ಮಾಡೋಕ್ಕೆ ನಾವು ಏನು ಕೊಡ್ತಾ ಇದ್ದೀವಿ, ಇಲ್ಲಿ ಮ್ಯಾನಿಟಾಲ್ ಕೊಡ್ತಾ ಇದ್ದೀವಿ. ಅದ್ರ ಜೊತೆ ನೀವು ಅದರ್ ಸಪೋರ್ಟಿವ್ ಡ್ರಗ್ಸನ್ನು ಕೊಡಬಹುದು. ಲೈಕ್ ಅವ್ರಿಗೆ ಏನಿದೆ, ಅವ್ರಿಗೆ ವಾಮಿಟಿಂಗ್ ಇದೆ, ಎಮಿಟಿಕ್ ಡ್ರಗ್ಸ್ ಕೊಡ್ತೀವಿ. ಓಕೆ, ಸೊ ಅವ್ರಿಗೆ ಬೇರೆ ಬೇರೆ ಪ್ರಾಬ್ಲಮ್ಸ್ ಇದ್ದರೆ ಸೈನ್ ಆ್ಯಂಡ್ ಸಿಮ್ಟಮ್ಸನ್ನು ಕ್ಯೂರ್ ಮಾಡೋಕ್ಕೆ ಸಿಮ್ಟಮೆಟಿಕ್ ಟ್ರೀಟ್ಮೆಂಟ್ ನಾವು ಕೊಡ್ಬೋದು. ಓಕೆ, ಸೊ ಇಷ್ಟ ಆಯ್ತು ನಮ್ಮದು ಮೆಡಿಕಲ್ ಮ್ಯಾನೇಜ್ಮೆಂಟ್. ಓಕೆ, ಸೊ ಇವಾಗ ನಾವು ಸರ್ಜಿಕಲ್ ಮ್ಯಾನೇಜ್ಮೆಂಟ್ ಏನು ಮಾಡ್ತೀವಿ ಅಂದರೆ, ಸರ್ಜಿಕಲ್ ಮ್ಯಾನೇಜ್ಮೆಂಟ್ ಫಾರ್ ಇಸ್ಚೆಮಿಕ್ ಸ್ಟ್ರೋಕ್. ಓಕೆ, ಇಸ್ಚೆಮಿಕ್ CVA ಇದೆ, ಇಸ್ಚೆಮಿಕ್ ಸ್ಟ್ರೋಕ್ ಇದೆ. ಅದರಲ್ಲಿ ನಾವು ಏನು ಮಾಡ್ತೀವಿ ಅಂದರೆ ಥ್ರೋಂಬೆಕ್ಟೊಮಿ. ಥ್ರೋಂಬಸ್ ಫಾರ್ಮೇಷನ್ ಆಗಿದೆಯಲ್ಲ, ಆ ಥ್ರೋಂಬಸ್ ಫಾರ್ಮೇಷನನ್ನು ರಿಮೂವ್ ಮಾಡ್ತೀವಿ, ಥ್ರೋಂಬೆಕ್ಟೊಮಿ ಅಂತ ಹೇಳ್ತೀವಿ. ನೆಕ್ಸ್ಟ್ ಕೆರೋಟಿಡ್ ಆರ್ಟ್ರಿ ಇರುತ್ತೆ ಅಲ್ಲ, ಕೆರೋಟಿಡ್ ಆ್ಯಂಡ್ ಆರ್ಟ್ರೆಕ್ಟೊಮಿ. ಕೆರೋಟಿಡ್ ಆರ್ಟ್ರಿಯಲ್ಲಿ ಏನಾಗಿದೆ ಸರ್, ಅಥೆರೋಸ್ಕ್ಲಿರೋಸಿಸ್ ಆಗಿದೆ, ಸ್ಕ್ಲಿರೋಸಿಸ್ ಆಗಿದೆ. ಓಕೆ, ಅಥೆರೋಸ್ಕ್ಲಿರೋಸಿಸ್ ಅಂದರೆ ಅಲ್ಲಿ ಏನಾಗಿದೆ ಸರ್, ಪ್ಲೇಗ್ ಜಮಾ ಆಗಿದೆ ಅಂದರೆ ಅಲ್ಲಿ ಫ್ಯಾಟ್ ಜಮಾ ಆಗಿದೆ. ಓಕೆ, ಅಲ್ಲಿ ಏನಾಗಿದೆ, ಫ್ಯಾಟ್ ಜಮಾ ಆಗಿದೆ ಅಂದರೆ ನಾವು ಏನಂತ ಹೇಳ್ಬೋದು, ವೇಸ್ಟ್ ಜಮಾ ಆಗಿದೆ ಸರ್. ಓಕೆ, ಆ ವೇಸ್ಟನ್ನು ನಾವು ಕ್ಲಿಯರ್ ಮಾಡ್ತೀವಿ ಇದರಲ್ಲಿ. ಓಕೆ, ಕೆರೋಟಿಡ್ ಆ್ಯಂಡ್ ಆರ್ಥ್ರೆಕ್ಟೊಮಿ ಇದರಲ್ಲಿ ನಾವು ಏನು ಮಾಡ್ತೀವಿ, ಅದು ಇದೆಯಲ್ಲ ಅದರಲ್ಲಿ ನಾವು ಕ್ಲೀನ್ ಮಾಡ್ತೀವಿ. ಕೆರೋಟಿಡ್ ಆರ್ಟ್ರಿಯಲ್ಲಿ ಯಾವುದೇ ಅಲ್ಲಿ ಥ್ರೋಂಬಸ್ ಫಾರ್ಮೇಷನ್ ಇದೆ ಸರ್. ಓಕೆ, ಥ್ರೋಂಬಸ್ ಇರ್ಬೋದು ಅಥವಾ ಅಥೆರೋಸ್ಕ್ಲಿರೋಸಿಸ್ ಇರ್ಬೋದು, ಪ್ಲೇಗ್ ಜಮಾ ಆಗಿದೆ ಅದನ್ನು ನಾವು ಏನು ಮಾಡ್ತೀವಿ, ರಿಮೂವ್ ಮಾಡ್ತೀವಿ. ಓಕೆ, ಕ್ಲಿಯರ್ ಮಾಡ್ತೀವಿ. ಓಕೆ, ಓಪನ್ ಮಾಡಿ ಕ್ಲಿಯರ್ ಮಾಡ್ತೀವಿ. ನೆಕ್ಸ್ಟ್ ಬೈಪಾಸ್ ಸರ್ಜರಿ ಅಥವಾ ಸೆರಿಬ್ರಲ್ ರಿವ್ಯಾಸ್ಕುಲರೈಸೇಷನ್. ಸೆರಿಬ್ರಲ್ ಅಂದರೆ ನಮ್ಮ ಸೆರಿಬ್ರಮ್ ಇದೆ. ಓಕೆ, ಮತ್ತು ರಿವ್ಯಾಸ್ಕುಲರೈಸೇಷನ್ ಅಂದರೆ, ಸೊ ಈಗ ಒಂದು ಪಾರ್ಟ್ ಹೋಗ್ತಾ ಇದೆ, ಕೆರೋಟಿಡ್ ಆರ್ಟ್ರಿ ಹೋಗ್ತಾ ಇದೆ ಅಂತ ಅಂದ್ಕೊಳ್ಳೋಣ ನಾವು. ಅಲ್ಲಿ ಏನಾಗಿದೆ, ಮುಂದ್ಗಡೆ ಹೋಗಿ ಬ್ರ್ಯಾಂಚ್ನಲ್ಲಿ ಏನಾಗಿದೆ, ಬ್ಲಡ್ ಸ್ಟಾಪ್ ಆಗಿದೆ. ಓಕೆ, ಸೊ ನಾವು ಇಲ್ಲೊಂದು ಡಯಾಗ್ರಾಮ್ ಹಾಕೋಣ. ಸೊ ಇಲ್ಲಿ ಏನಾಗಿದೆ, ಪ್ಲೇಗ್ ಜಮಾ ಆಗಿದೆ. ಓಕೆ, ಸೊ ಇಲ್ಲಿ ಏನಾಗಿದೆ, ಬ್ಲಡ್ ಕ್ಲಾಟ್ ಫಾರ್ಮ್ ಆಗಿದೆ. ಸೊ ಮೇಲೆ ಇವೆರಡು ಇದ್ದಾವೆ ಅಲ್ಲ, ಇವೆರಡು ಸರ್ಜರಿ ನಾವು ಮಾಡಲಾರ್ದಾಗ ಆವಾಗ ಏನು ಮಾಡ್ತೀವಿ ನಾವು, ರಿವ್ಯಾಸ್ಕುಲರೈಸೇಷನ್ ಅಂದರೆ ಒಂದು ಹೊಸ ಬ್ಲಡ್ ವೆಸಲ್ ನಾವು ಅಟ್ಯಾಚ್ ಮಾಡ್ತೀವಿ. ಓಕೆ, ಒಂದು ನ್ಯೂ ಬ್ಲಡ್ ವೆಸಲ್ ಇಲ್ಲಿ ನಾವು ತರ್ತೀವಿ. ನ್ಯೂ ಬ್ಲಡ್ ವೆಸಲ್ ತಂದು ಇದಕ್ಕೆ ಅಟ್ಯಾಚ್ ಮಾಡ್ತೀವಿ. ಈ ಕಡೆಯಿಂದ ಬ್ಲಡ್ ಹೋಗೋದಿಲ್ಲ, ಹೊಸ ಬ್ಲಡ್ ವೆಸಲ್ ಹಚ್ತೀವಲ್ಲ ಅಲ್ಲಿಂದ ಬ್ಲಡ್ ಫ್ಲೋ ಬ್ರೈನಿಗೆ ಆಗುತ್ತೆ. ಬಟ್ ರೇರ್ ಆಗಿ ಮಾಡ್ತಾರೆ. ಓಕೆ, ಜಾಸ್ತಿ ಇದನ್ನು ಮಾಡೋದಿಲ್ಲ, ಭಾಳ ರೇರ್ ಆಗಿ ಇದನ್ನು ಮಾಡ್ತಾರೆ. ಓಕೆ, ಸೊ ಕಾಮನ್ ಆಗಿ ಯಾವ ಮಾಡ್ಬೋದು, ಥ್ರೋಂಬೆಕ್ಟೊಮಿ ಮತ್ತು ಕೆರೋಟಿಡ್ ಆ್ಯಂಡ್ ಆರ್ಥ್ರೆಕ್ಟೊಮಿ ಮಾಡಬಹುದು. ಓಕೆ, ಸೊ ನೆಕ್ಸ್ಟ್ ಸರ್ಜಿಕಲ್ ಮ್ಯಾನೇಜ್ಮೆಂಟ್ ಫಾರ್ ಹೆಮೊರೆಜಿಕ್ ಶಾಕ್. ಹೆಮೊರೆಜಿಕ್ ಅಂದರೆ ಬ್ಲೀಡಿಂಗ್ ಆಗ್ತಾ ಇದೆ, ನಮ್ಮ ಬ್ರೈನ್ ಒಳಗಡೆ ಬ್ಲೀಡಿಂಗ್ ಆಗ್ತಾ ಇದೆ, ಅದಕ್ಕೋಸ್ಕರ ಬೇರೆ ಪಾರ್ಟ್ ಆಫ್ ದಿ ಬ್ರೈನಿಗೆ ಏನು ಹೋಗ್ತಾ ಇಲ್ಲ, ಅಲ್ಲಿ ಬ್ಲಡ್ ಸಪ್ಲೈ ಆಗ್ತಾ ಇಲ್ಲ. ಓಕೆ, ಸೊ ಇದರಲ್ಲಿ ನಾವು ಏನು ಮಾಡ್ತೀವಿ, ಕ್ರೇನಿಯೋಟೊಮಿ ಫಾರ್ ಹೆಮಟೋಮಾ ಇವ್ಯಾಕ್ಯುವೇಷನ್. ಸೊ ಕ್ರೇನಿಯೋಟೊಮಿ ಅಂದರೆ ನಿಮಗೆ ಗೊತ್ತಿರ್ಬೋದು, ನಾವು ಏನು ಮಾಡ್ತೀವಿ, ಸೊ ನಮ್ಮ ಸ್ಕಲ್ಲಲ್ಲಿ ಓಪನಿಂಗ್ ಮಾಡ್ತೀವಿ. ಓಕೆ, ನಮ್ಮ ಸ್ಕಲ್ ಪಾರ್ಟನ್ನು ರಿಮೂವ್ ಮಾಡಿ ಓಪನಿಂಗ್ ಮಾಡ್ತೀವಿ. ಓಕೆ, ಓಪನಿಂಗ್ ಮಾಡಿ ಅಲ್ಲಿ ಒಳಗಡೆ ಹೆಮಟೋಮಾ ಇದೆ. ಓಕೆ, ಏನಿದೆ, ಹೆಮಟೋಮಾ
ಇದೆ. ಹೆಮಟೋಮಾ ಅಂದರೆ ಬ್ಲಡ್ ಕ್ಲಾಟ್ಸ್ ಇದೆ, ಅದನ್ನು ನಾವು ರಿಮೂವ್ ಮಾಡ್ತೀವಿ, ಹೆಮಟೋಮಾ ಇವ್ಯಾಕ್ಯುವೇಷನ್. ಓಕೆ, ಎನ್ಯೂರಿಸಮ್ ಇದ್ದರೆ, ಓಕೆ, ಎನ್ಯೂರಿಸಮ್ ಅಂದರೆ ಬಲೂನಿಂಗ್ ಆಫ್ ದಿ ಬ್ಲಡ್ ವೆಸಲ್. ಓಕೆ, ಸೊ ಇಲ್ಲಿ ಬ್ಲಡ್ ವೆಸಲ್ ಬರ್ತಾ ಇದೆ, ಅಲ್ಲಿ ಏನಾಗಿದೆ ಬ್ಲಡ್ ವೆಸಲ್ ವಾಲ್ ಇರ್ತವೆ ಅಲ್ಲ. ಓಕೆ, ಸೊ ಅದು ಏನಾಗಿದೆ ಇಲ್ಲಿ ವೀಕ್ ಆಗಿದೆ. ವೀಕ್ ಆದಾಗ ಬಲೂನಿಂಗ್ ಆಫ್ ದಿ ಬ್ಲಡ್ ವೆಸಲ್ ಆಗುತ್ತೆ, ಬಲೂನ್ ಶೇಪ್ ಆಗುತ್ತೆ. ಅಂಥದ್ರಲ್ಲಿ ನಾವು ಏನು ಮಾಡ್ಬೋದು, ಕ್ಲಿಪ್ಪಿಂಗ್ ಮಾಡ್ತೀವಿ. ಓಕೆ, ಕ್ಲಿಪ್ಪಿಂಗ್ ಅಂದರೆ ಸೊ ಇಲ್ಲಿ ಬಂದು ಈ ಪ್ಲೇಸಲ್ಲಿ ನಾವು ಕ್ಲಿಪ್ ಮಾಡ್ತೀವಿ. ಓಕೆ, ಸೊ ಇಲ್ಲೊಂದು ಕ್ಲಿಪ್ ಇದೆ, ಆ ಕ್ಲಿಪ್ಪನ್ನು ತಂದು ನಾವು ಈ ಪ್ಲೇಸಲ್ಲಿ ಹಚ್ಚಿದಾಗ ಇದು ರಪ್ಚರ್ ಆಗೋದಿಲ್ಲ, ಅಥವಾ ರಪ್ಚರ್ ಆಗಿದ್ದರೆ ಸ್ಟಾಪ್ ಆಗುತ್ತೆ. ಓಕೆ, ಹೆಮೊರೆಜಿಕ್ ಅಂದರೆ ಬ್ಲೀಡಿಂಗ್ ಆಗ್ತಾಯಿದೆ, ಇದು ಏನಾಗಿದೆ ಇಲ್ಲಿ ರಪ್ಚರ್ ಆಗಿದೆ. ಓಕೆ, ಇದೇನಾಗಿದೆ ರಪ್ಚರ್ ಆಗಿದೆ, ಬ್ಲೀಡಿಂಗ್ ಆಗ್ತಾಯಿದೆ. ಅಂದರೆ ಆ ಬ್ಲೀಡಿಂಗನ್ನು ಸ್ಟಾಪ್ ಮಾಡಬೇಕಂದ್ರೆ ನಾವು ಏನು ಮಾಡಬೇಕು, ಈ ಕ್ಲಿಪ್ಪನ್ನು ತಂದು ಈ ಪ್ಲೇಸಲ್ಲಿ ಹಚ್ಚಿದಾಗ, ಓಕೆ, ಸೊ ಈ ಕ್ಲಿಪ್ಪನ್ನು ತಂದು ನಾವು ಈ ಪ್ಲೇಸಲ್ಲಿ ಹಚ್ಚಿದ ಮೇಲೆ ಬ್ಲೀಡಿಂಗ್ ಆಗೋದಿಲ್ಲ, ಹೆಮೊರೇಜ್ ಸ್ಟಾಪ್ ಆಗುತ್ತೆ. ಓಕೆ, ಅಥವಾ ಕಾಯಿಲಿಂಗ್ ಅಂತ ನಾವು ಹೇಳ್ಬೋದು. ಕಾಯಿಲಿಂಗ್ ಅಂದರೆ ಸೊ ಇಲ್ಲಿ ನಾವು ಏನಿದೆ, ಇದು ಎನ್ಯೂರಿಸಮ್ ಇದೆ. ಓಕೆ, ಎನ್ಯೂರಿಸಮ್ ಇದೆ, ಎನ್ಯೂರಿಸಮ್ ಒಳಗಡೆ ಏನಾಗಿದೆ ಇಲ್ಲಿ ನಾವು ಕಾಯಿಲ್ ಮಾಡಿವಿ. ಓಕೆ, ಇದೊಂದು ಮೆಟೀರಿಯಲ್ ತಂದು ನಾವು ಇಲ್ಲಿ ಏನು ಮಾಡಿದ್ದೀವಿ, ಕಾಯಿಲಿಂಗ್ ಮಾಡಿದ್ದೀವಿ. ಕಾಯಿಲಿಂಗ್ ಮಾಡಿದ್ಮೇಲೆ ಅದ್ರ ಒಳಗಡೆ ಬ್ಲಡ್ ಫ್ಲೋ ಹೋಗೋದಿಲ್ಲ, ಅದು ರಪ್ಚರ್ ಕೂಡ ಆಗೋದಿಲ್ಲ. ರಪ್ಚರ್ ಆಗಿದ್ದರೂ ಏನಾಗುತ್ತೆ, ಬ್ಲೀಡಿಂಗ್ ಸ್ಟಾಪ್ ಆಗುತ್ತೆ, ಕಾಯಿಲಿಂಗ್ ಅಂತ ಹೇಳ್ತೀವಿ. ಓಕೆ, ಸೊ ಏನೇನು ಮಾಡಿದ್ದೀವಿ ಇಲ್ಲಿ ನಾವು ಕ್ರೇನಿಯಾಟೊಮಿ ಮಾಡಿದ್ದೀವಿ. ಓಕೆ, ಫಸ್ಟ್ ನಾವೇನು ಮಾಡಿದ್ದೀವಿ, ಕ್ರೇನಿಯಾಟೊಮಿ ಮಾಡಿದ್ದೀವಿ, ಹೆಮಟೋಮನ್ನು ರಿಮೂವ್ ಮಾಡಿದ್ದೀವಿ, ಮತ್ತು ಎನ್ಯೂರಿಸಮ್ ಇದ್ದರೆ ಕ್ಲಿಪ್ಪಿಂಗ್ ಮಾಡಿದ್ದೀವಿ, ಮತ್ತು ಕಾಯಿಲಿಂಗ್ ಕೂಡ ಮಾಡಿದ್ದೀವಿ. ಓಕೆ, ಇದು ಆಯಿತು ನಮ್ಮ ಸರ್ಜಿಕಲ್ ಮ್ಯಾನೇಜ್ಮೆಂಟ್. ಓಕೆ, ಸೊ ನೆಕ್ಸ್ಟ್ ನಾವು ನರ್ಸಿಂಗ್ ಮ್ಯಾನೇಜ್ಮೆಂಟ್ ಆಫ್ ಸ್ಟ್ರೋಕ್ ಏನೇನು ಮಾಡ್ಬೋದು, CVA ಇದ್ದಾಗ, ಬ್ರೈನ್ ಅಟ್ಯಾಕ್ ಇದ್ದಾಗ, ಸೆರಿಬ್ರೋವ್ಯಾಸ್ಕುಲರ್ ಆಕ್ಸಿಡೆಂಟ್ ಇದ್ದಾಗ, ಅಂದರೆ ಮಾನಿಟರಿಂಗ್ ವೈಟಲ್ ಸೈನ್ಸ್. ಹೌದು ಸರ್, ಫಸ್ಟ್ ನಾವು ಏನು ಮಾಡಬೇಕು, ಮಾನಿಟರಿಂಗ್ ವೈಟಲ್ ಸೈನ್ಸ್ ಮಾಡ್ತೀವಿ, ಮತ್ತು ನ್ಯೂರಲಾಜಿಕಲ್ ಸ್ಟೇಟಸ್ ಹೇಗಿದೆ ಅಂತ ನ್ಯೂರಲಾಜಿಕಲ್ ಅಸೆಸ್ಮೆಂಟ್ ಮಾಡ್ತೀವಿ, ಮತ್ತು ಅಡ್ಮಿನಿಸ್ಟ್ರಿಂಗ್ ಮೆಡಿಕೇಷನ್ಸ್ ಆ್ಯಸ್ ಪರ್ ಪ್ರಿಸ್ಕ್ರೈಬ್ಡ್. ಹೌದು ಸರ್, ಡಾಕ್ಟರ್ ಏನು ಮಾಡಿದ್ದಾನೆ, ಮೆಡಿಕೇಷನ್ ಕೊಡುವಂಥ ಪ್ರಿಸ್ಕ್ರೈಬ್ ಮಾಡಿದ್ದಾನೆ, ಆ ಮೆಡಿಕೇಷನ್ಸನ್ನು ನಾವು ಕೊಡ್ತಾ ಇದ್ದೀವಿ. ಮತ್ತು ಪ್ರೊವೈಡಿಂಗ್ ಎಜುಕೇಷನ್ ಟು ಪೇಷಂಟ್ ಆ್ಯಂಡ್ ಫ್ಯಾಮಿಲೀಸ್ ಅಬೌಟ್ ದಿ ಸ್ಟ್ರೋಕ್. ಹೌದು, ನಾವೇನು ಮಾಡ್ತಾ ಇದ್ದೀವಿ, ಪೇಷಂಟ್ಗೆ ಮತ್ತು ಫ್ಯಾಮಿಲಿಗೆ ಎಜುಕೇಷನ್ ಕೊಡ್ತಾ ಇದ್ದೀವಿ ಅಬೌಟ್ ದಿ CVA ಪ್ರಿವೆನ್ಷನ್ ಆ್ಯಂಡ್ ರಿಹ್ಯಾಬಿಲಿಟೇಷನ್. ಸೊ CVA ಫರ್ದರ್ ಮುಂದೆ ನೀವು CVAಯನ್ನು ಪ್ರಿವೆಂಟ್ ಹೇಗೆ ಮಾಡ್ಬೋದು ಅಂತ ನಾವಿದೆಲ್ಲ ಹೆಲ್ತ್ ಎಜುಕೇಷನ್ ಕೊಡ್ತಾ ಇದ್ದೀವಿ. ನೆಕ್ಸ್ಟ್ ಅಸಿಸ್ಟಿಂಗ್ ವಿತ್ ದಿ ಆ್ಯಕ್ಟಿವಿಟೀಸ್ ಆಫ್ ಡೈಲಿ ಲಿವಿಂಗ್. ಹೌದು ಸರ್, ಅವನಿಗೆ ದೈನಂದಿನ ಜೀವನದಲ್ಲಿ ಹಾಸ್ಪಿಟಲ್ ಇರೋ ತನಕ ಅಸಿಸ್ಟ್ ಮಾಡ್ತೀವಿ. ಓಕೆ, ನೆಕ್ಸ್ಟ್ ಇಂಪ್ಲಿಮೆಂಟಿಂಗ್ ಸೇಫ್ಟಿ ಮೆಜರ್ಸ್ ಟು ಪ್ರಿವೆಂಟ್ ಫಾಲ್. ಹೌದು ಸರ್, ಅವ್ರಿಗೆ ಏನಾಗಿದೆ ಅಲ್ಲಿ ಕೋಆರ್ಡಿನೇಷನ್ ತಪ್ಪೋಗಿದೆ, ಬ್ಯಾಲೆನ್ಸ್ ತಪ್ಪೋಗಿದೆ, ಅದಕ್ಕೆ ನಾವು ಅವ್ರು ಬೀಳ್ಬೋದಲ್ಲ, ನಾವು ಸೇಫ್ಟಿ ಮೆಜರ್ಸ್ ನೋಡ್ಕೋಬೇಕು, ಪ್ರಿವೆನ್ಷನ್ ಮಾಡಬೇಕು ಫಾಲ್. ಓಕೆ, ಫಾಲನ್ನು ಪ್ರಿವೆಂಟ್ ಮಾಡಬೇಕು. ಆ್ಯಂಡ್ ಕಾಂಪ್ಲಿಕೇಶನ್, ಸೊ ಅದರ್ ಕಾಂಪ್ಲಿಕೇಶನ್ ಆಗೋ ಕೂಡ ನಾವು ಕೊಡಬಾರ್ದು. ಸೊ ಇದೇನಿದೆ ನಮ್ಮ ನರ್ಸಿಂಗ್ ಮ್ಯಾನೇಜ್ಮೆಂಟ್. ಓಕೆ, ಸೊ ಐ ಥಿಂಕ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿರ್ಬೋದು. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.